ಬೈ ಎಲೆಕ್ಷನ್ ಅಲ್ಲಿ ನಾನು ಮೊದಲು ಹೇಳ್ತೇನೆ, ಕೇಂದ್ರ ಬಿಂದು ಆಗಿದೆ ದಾವಣಗೆರೆ ಅಂತ. ಸಾಕಷ್ಟು ಪರಿಶ್ರಮ ಪಟ್ಟರು ಕಾಂಗ್ರೆಸ್ ಅವರು. ಇಡೀ ವಿಧಾನಸೌಧನಲ್ಲಿ ಕುತ್ಕೊಂಡು ಏನು ಶಾಮನೂರು ಶಿವಶಂಕರಪ್ಪನ ಮೊಮ್ಮಗನಿಗೆ ಸಮರ್ಥನೆ ಗೆಲ್ಲಿಸ್ಬೇಕಂತ. ನಮ್ಮಲ್ಲೇನಾಯ್ತು, ಸುಮಾರು ಒಂದು 14ರಿಂದ 17 ಜನ ನಂತರ ಸಾಮಾನ್ಯ ಕಾರ್ಯಕರ್ತರು ಪಕ್ಷದಲ್ಲಿ ಕೆಲಸ ಮಾಡೋರು ಇದ್ರು. ಶಿವಕುಮಾರ್ ಅಂತಿದ್ರು, ಮತ್ತೆ ಅದರಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪ ಒಬ್ರು. ಅವರು ಪರಿಶಿಷ್ಟ ಅಂಗಡಕ್ಕೆ ಸೇರಿದಂತ ಎಸ್.ಟಿ ಸಮುದಾಯಕ್ಕೆ ಸೇರಿದಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರು. ತುಂಬಾ ಆಕ್ಟಿವ್ ವರ್ಕರ್. ನನಗೂ ತುಂಬಾ ಹತ್ತಿರದಿಂದ ಪರಿಚಯ ಇದೆ. ವಿಮರ್ಶೆದಲ್ಲೆಲ್ಲ ಅವರು ಅಧ್ಯಕ್ಷರು ಇದಾಗದಾಗ ನಾನು ಸುಮಾರು ಒಂದು 10-15 ವರ್ಷದಿಂದ ಅವ್ರು ನನ್ನ ಪರಿಚಯಸ್ಥರೇ. ಯಾರು ಶ್ರೀನಿವಾಸ್ ದಾಸಕರಿ. ತುಂಬಾ ಸರಳ ವ್ಯಕ್ತಿ. ಮತ್ತೆ ತುಂಬಾ ಜನರ ಜೊತೆ ಬೆರೀತಾ ಇದ್ರು. ಜನಗಳಿಗೆ ಕಷ್ಟಕ್ಕೆ ಸುಖಕ್ಕೆ ಆಗ್ತಾ ಇದ್ರು. ಆ ತರ ವ್ಯಕ್ತಿನ ಅಲ್ಲಿ ನಮ್ಮ ಪಕ್ಷ ಕೊಟ್ಟಿದ್ದು ನಮ್ಗೆ ಇಡೀ ಕರ್ನಾಟಕಕ್ಕೆ ಒಂದು ಪ್ರೇರಣೆ ಕಾರ್ಯಕರ್ತರಿಗೆ. ಯಾಕಂದ್ರೆ ಪಕ್ಷ ಯಾವ್ದಾದ್ರು ಪಕ್ಷ ಸಾಮಾನ್ಯ ಕಾರ್ಯಕರ್ತರನ್ನ ಇವತ್ತು ಗುರ್ತಿಡಿದು ಮುನ್ನೆಲೆಗೆ ತಂದು ಅವನೊಬ್ಬ ನಾಯಕ ಮಾಡ್ತಂದ್ರೆ ಏಕೈಕ ಪಕ್ಷ ನಮ್ಮ ಭಾರತೀಯ ಜನತಾ ಪಕ್ಷ. ಅದು ಆ ಕಾರಣಕ್ಕೆ ಇವತ್ತು ಶ್ರೀನಿವಾಸ್ ದಾಸಕರಿಯಪ್ಪಗೆ ಗೆಲ್ಲುವಂತ ಅವಕಾಶಗಳು ಜಾಸ್ತಿ ಇದೆ. ನಮ್ಮ ಪಕ್ಷದ ಎಲ್ಲ ಹಿರಿಯರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಮೈನ್ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ತುಂಬಾನೇ ಟಂಕ ಕಟ್ಕೊಂಡು ಕೆಲಸ ಮಾಡಿದ್ರು. ಒಳ್ಳೆ ವ್ಯಕ್ತಿಗೆ ಸೀಟು ಕೊಡ್ಸಿದ್ರು. ಅವ್ರು ಗೆಲ್ತಾ ಇದೆ. ಕಾಂಗ್ರೆಸ್ ಸಾವಿರಾರು ಇರ್ಬೋದು ಆಂತರಿಕ ಇದು ಕಚ್ಚಾಟಗಳು. ಈಗ ಯಾಗೋ ಮೈನಾರಿಟಿ ಅವರು ಅಲ್ಪಸಂಖ್ಯಾತರು ಏನೋ SDPI ಮಾಡಕ್ಕೆ ಏನೋ ದುಡ್ಡು 10 ಕೋಟಿ ಏನೋ ಕೊಟ್ರು. ಅದೆಲ್ಲ ನಮ್ಗೆ ಗೊತ್ತಿಲ್ಲ, ನಾವು ನೋಡಿಲ್ಲ. ಬಟ್ ಇವತ್ತೇನೋ ನಜೀರ್ ಅಹಮದ್ ಅವ್ರನ್ನ ಸಸ್ಪೆಂಡ್ ಮಾಡಿರ್ಬೋದು, ಆಮೇಲೆ ಜಬ್ಬಾರ್ ಅವ್ರನ್ನ ಮುಂದೆ ಇವರು ಯಾರು ಜಮೀರ್ ಅವ್ರನ್ನ ಕೂಡ ತೆಗಿತೀನಿ, ಅವ್ರಿಗೂ ತಲೆದಂಡ ಆಗ್ತಂತ ಏನೇ ಆಗಿರ್ಬೋದು. ಇವತ್ತು ನಾವು 5ರಿಂದ 10 ಸಾವಿರ ಓಟಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶ್ರೀನಿವಾಸ್ ದಾಸಕರಿಯಪ್ಪ ಗೆಲ್ತಾ ಇರೋದು. ಮತ್ತೆ ಇನ್ನೊಂದೇನಂದ್ರೆ, ಇವತ್ತು ಕರ್ನಾಟಕದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಅಭಿವೃದ್ಧಿಗೆ ಹಣ ಇಲ್ಲ. ಗ್ಯಾರಂಟಿಗಳಿಗೆ ಸರಿಯಾಗಿ ದುಡ್ಡು ಹೊಂದ್ತಾ ಇಲ್ಲ. ಮತ್ತೆ ನಮ್ಮಲ್ಲೆಲ್ಲೇ ನಮ್ಮ ಬಿಜೆಪಿ ಅವರು ಇಲ್ಲಿ ಕಾಂಗ್ರೆಸ್ MLA ಇವತ್ತು ಅವ್ರು ದುಡ್ಡು ಇದು ಮಾಡ್ತಿಲ್ಲ. ಇಲ್ಲಿ ಕೋಲಾರದ ಸ್ಥಳೀಯ ನಮ್ಮ ಯಾರು ಬಂಗಾರಪೇಟೆ ಶಾಸಕ S.N. ನಾರಾಯಣಸ್ವಾಮಿ ಅವರೇ ಬೇಜಾನ್ ಟೈಮ್ ಹೇಳಿದ್ದಾರೆ, ನಮ್ಗೆ ಅಭಿವೃದ್ಧಿ ಕಾರ್ಯಕ್ಕೆ ದುಡ್ಡು ಬರ್ತಿಲ್ಲ ಅಂತ. ಆ ಕಾಲದಲ್ಲಿ ಇನ್ನು ಬೇರೆ ಇಡೀ ರಾಜ್ಯನೇ ಇವತ್ತು 224 ಕ್ಷೇತ್ರದಲ್ಲಿ ಕೂಡ ದುಡ್ಡು ಬರ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ. ಅದನ್ನ ಜನ ವಿರೋಧಿ ಅಲ್ಲೇ ಇದ್ದಿತ್ತು. 1 ವರ್ಷ ಇದ್ದಾಗೆ ಆಗಿತ್ತು. ಈ 3 ವರ್ಷ ಆಗಿದೆ. ಆ ಕಾರಣಕ್ಕೆ ಈ ಸತಿ ನಮ್ಮ ಸಾಮಾನ್ಯ ಕಾರ್ಯಕರ್ತರು ಗೆಲ್ತಾ ಇದೆ. ಆ ಒಂದು ಇದು ಪಕ್ಷಕ್ಕೆ ಮತ್ತೆ ಅವ್ರದ್ದೇನು ಆಂತರಿಕ ಕಲಾ ಇದೆ, ಅವ್ರ ಪಕ್ಷಕ್ಕೆ ಬಿಡಿದ್ರು. ಬಟ್ ಏನು ದೇಶದಲ್ಲಿ ಬಿಜೆಪಿನ ಮೈನಾರಿಟೀಸ್ಗೆ ಗುಮ್ಮ ಮಾಡಿ ಇಟ್ಬಿಟ್ಟಿದ್ರು ಕಾಂಗ್ರೆಸ್ ಅವರು. ಗುಮ್ಮ ಮಾಡಿದ್ರು. ಫಸ್ಟು ದಲಿತ ಜನಾಂಗದನ್ನು ಮಾಡಿದ್ರು. ದಲಿತ ಜನಾಂಗ ಕಾಲಕ್ರಮೇಣ ಎಚ್ಚೆತ್ಕೊಂಡ್ರು, ಬಿಜೆಪಿ ಜೊತೆ ಬಂದ್ಬಿಟ್ರು. ಇವತ್ತು ಅವ್ರಿಗೆ ಮತ ಬ್ಯಾಂಕ್ ಯಾರಾಗಿದ್ರು, ಮೈನಾರಿಟಿ ಅಲ್ಪಸಂಖ್ಯಾತರಾಗಿದ್ರು. ಈ ಚುನಾವಣೆಯಲ್ಲಿ ಏನಾಯ್ತು, ಅವ್ರೇನು ಇವತ್ತು 75-76 ಸಾವಿರ ಓಟಲ್ಲಿ ಇದ್ರು. ನಮ್ಗೆ ಕೊಡ್ಲೇಬೇಕಂತ ಆಯ್ತು, ಅದು ಕೊಡ್ಲಿಲ್ಲ. ನಾವ್ ಹೇಳ್ತಾ ಇದ್ವಿ, ಇವತ್ತು ಮೋದಿ ಅವರು ಯಾವುದೇ ಒಂದು ಕೆಲಸನೂ ಒಂದೇ ಕಮ್ಯುನಿಟಿಗೆ ಅಥವಾ ಒಂದೇ ಧರ್ಮಕ್ಕೆ ಮಾಡ್ತಾ ಇಲ್ಲ. ಎಲ್ಲ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಮಾಡ್ತಾರೆ. ಇವತ್ತು ಅಲ್ಪಸಂಖ್ಯಾತರು ಇವ್ರಿಗೆ ತಕ್ಕ ಪಾಠ ಕಲ್ಸಿದ್ದಾರೆ. ಯಾರಿಗೆ? ಕಾಂಗ್ರೆಸ್ಗೆ. ಕಾಂಗ್ರೆಸ್ ಅವರು ಒಂದು ಸೀಟ್ ಕೊಡಕ್ಕೆ ಅವ್ರು ಇಷ್ಟೆಲ್ಲ ಇದು ಮಾಡಿದ್ರು ಅಂದ್ಬಿಟ್ಟು ಇವತ್ತು ಏನು ನಮ್ಮ ವಿರೋಧವಾಗಿ ಕಾಂಗ್ರೆಸ್ ಓಟ್ ಹಾಕ್ತಾ ಇದ್ರು. ಇವತ್ತು ಬಿಜೆಪಿ ಬರೋ ಅಂತ ಲಕ್ಷಣಗಳು ಈ ಎಲೆಕ್ಷನ್ ಕೂಡ ತೋರಿಸಿದ್ದಾರೆ. ನಮ್ಮ ಕಡೆ ಒಲವು ತೋರ್ತಾ ಇರೋದು ಒಂದು ಆಶಾದಾಯಕ ಬೆಳವಣಿಗೆ. ಖಂಡಿತವಾಗಿ ನಾವು ಅಲ್ಪಸಂಖ್ಯಾತರು ವಿರೋಧರಲ್ಲ. ನಾವು ಯಾವುದೇ ಕಾರಣಕ್ಕೂ ಬಿಜೆಪಿ ಅವರು ಅಲ್ಪಸಂಖ್ಯಾತರು ವಿರೋಧಿಗಳಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅಲ್ಪಸಂಖ್ಯಾತರು ಯಾರು ದೇಶದ ವಿರೋಧ ಮಾಡ್ತಾರೆ, ದೇಶಕ್ಕೆ ವಿರೋಧವಾಗಿ ನಡ್ಕೊಂತಾರೆ, ಯಾರು ಟೆರರಿಸ್ಟ್ಗಳು, ಅವ್ರ ವಿರೋಧಿಗಳು ನಾವು. ಅವ್ರನ್ನ ನಾವು ವಿರೋಧಿಸ್ತಾರೆ. ಆದ್ರೆ ಅಲ್ಪಸಂಖ್ಯಾತರ ಅಣ್ಣ ತಮ್ಮ ಅಂತ ನೋಡ್ತೀವಿ. ಏನ್ ತಪ್ಪೇನಿದೆ? ದೇಶನ ಗೌರವಿಸುವ ಪ್ರತಿಯೊಬ್ಬರು ನಮ್ಮ ಅಣ್ಣ ತಮ್ಮಂದ್ರೆ. ಆ ಕಾರಣಕ್ಕೆ ಇವತ್ತು ದಾವಣಗೆರೆಯಲ್ಲಿ ಆಗಿರುವಂತ ಎಲೆಕ್ಷನ್ ಅಲ್ಲಿ ಅಲ್ಪಸಂಖ್ಯಾತರು ಕೂಡ ಬಿಜೆಪಿಗೆ ಒಂದ್ಸತಿ ಅವಕಾಶ ಕೊಡುವಂತ ಅವ್ರು ಕೂಡ ಮನಸ್ಸು ಮಾಡಿದ್ದು ಒಂದು ಒಳ್ಳೆ ಬೆಳವಣಿಗೆ ಅಂತ ನಾನು ಪ್ರತಿಪಾದಿಸ್ತೀನಿ.